ಸೊ ಯುಗಾದಿ ಮುಗೀತು, ನಮಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಸೊ ಏನಂದರೆ ನೀವೆಲ್ಲ ಈ ಥಂಬ್ನೈಲ್ ನೋಡ್ಕೊಂಡು ಎಂತೂ ಕ್ಲಿಕ್ ಮಾಡಿರ್ತೀರಾ ಅಂದರೆ ಒಂದು ಸ್ಟೂಡೆಂಟ್ ಲೈಫು ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಅಂತ ಕ್ಲಿಕ್ ಮಾಡಿರ್ತೀರಾ, ನನಗೂ ಗೊತ್ತು. ಸೊ ಇವಾಗ ನಾನು ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರು NIIT SVS ಅಲ್ಲಿ ಓದ್ತಾ ಇದ್ದೀನಿ. ಸೊ RR ನಗರ್ ಇದೆಯಲ್ಲ, ಅಲ್ಲೇ ನಾನು ಕಾಲೇಜ್ ಇರೋದು. ನನ್ನ ರಿಯಲ್ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಆ್ಯಂಡ್ ಏನೇನು ಕಲ್ತ್ಕೊತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. AIMLಗೆ ಬೆಸ್ಟ್ ಕೋರ್ಸ್ ಯಾವುದಿರುತ್ತೆ ಅದನ್ನ ಈ ವಿಡಿಯೋ ಲಾಸ್ಟಲ್ಲಿ ಹೇಳಿರ್ತೀನಿ. ಸೊ ಸ್ಟೇ ಹುಕ್ ಗೈಸ್. ನೋಡಿ, ಇವತ್ತು ಯೋಗ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಇವತ್ತು ಯೋಗ ಇರುತ್ತೆ. ಪ್ರತಿ ಸೋಮವಾರ ನಮ್ಮ ಸೆಕ್ಷನ್ಗೆ ಯೋಗ ಇರುತ್ತೆ. ಅದು ಬಂದು ಕಾಲೇಜ್ ಅವರು ಹೇಳ್ಕೊಡೋದು ನಮಗೆ, NIIT ಅವರಲ್ಲ. NIIT ಅವರು ಏನು ಹೇಳ್ತಾರೆ ಅಂದರೆ ಕೋಡಿಂಗ್ ಇರುತ್ತಲ್ಲ, ಅದು ಆ್ಯಪ್ಟಿಟ್ಯೂಡು, ನ್ಯೂಮರಿಕಲ್ ಎಬಿಲಿಟಿ, ಆ ಥರ ಒಂದು ಸಬ್ಜೆಕ್ಟ್ನ ಹೇಳ್ಕೊಡ್ತಾರೆ. ಸೊ ಇವತ್ತು ನೋಡೋಣ ಯಾವ ರೀತಿ ಇರುತ್ತೆ ಒಬ್ಬ ರಿಯಲ್ ಲೈಫನ ಸ್ಟೂಡೆಂಟ್ ಲೈಫು ಅಂತ. ನೋಡಿ, ಬಸ್ ಬಂದಿದೆ, ಆದರೆ ಇದಕ್ಕೆ ಹೋಗೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. 378 ಬಸ್ಸಲ್ಲಿ ಸೀಟ್ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಗೈಸ್, ಪುಣ್ಯ. ಅದು ಈ ಕೋಣನಕುಂಟೆ ಕ್ರಾಸ್ ಅಲ್ಲಿ ಸ್ಟಾಪ್ ಸಿಕ್ದಾಗಂತೂ ಈ ಸೀಟ್ ಸಿಗ್ಬೇಕಲ್ಲ, ಈ 378 ಬಸ್ಸಲ್ಲಿ, ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ಸೊ ಇಲ್ಲೆಲ್ಲ ಒಂಥರ ಆಗ್ತಿರ್ಬೋದು ಮೈಕ್ ಇಟ್ಕೊಂಡು ಈ ತರ ಮಾತಾಡಕ್ಕೆ, ಬಟ್ ಗೈಸ್ ಐ ವಾಂಟ್ ಟು ಬಿಲ್ಡ್ ಮೈ ಓನ್ ಐಡೆಂಟಿಟಿ ಗೈಸ್, ಅದಕ್ಕೇನೆ ಈ ರೀತಿ ಎಲ್ಲ ಮಾಡ್ತಿರೋದು. ಸೊ ನಿಮ್ಗೆ ಏನಾದ್ರು ಪಬ್ಲಿಕ್ ಫಿಯರ್ ಇದ್ರೆ ಅದನ್ನೆಲ್ಲ ಬಿಟ್ಬಿಡಿ. ನೋಡಿ, ಎಷ್ಟೊಂದ್ ಜನ ನೋಡ್ತಾ ಇರ್ಬೋದು, ಆದ್ರೆ ಖಾಲಿ ಆಗೋದ್ರು, ಯಾಕಂದ್ರೆ ಬಸ್ ಬಂತಲ್ಲ ಅದಕ್ಕೆಲ್ಲ ಹತ್ಕೊಂಡಿದ್ದಾರೆ, ಮುಂದೆ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ, ಅವರೆಲ್ಲ ನೋಡ್ತಿದ್ದಾರೆ. ಸೊ ನಿಮಗ್ ಪಬ್ಲಿಕ್ ಫಿಯರ್ ಇತ್ತು ಅಂದ್ರೆ ಅದನ್ನೆಲ್ಲ ಮರ್ತೋಗ್ಬಿಡಿ. ಸೊ ಯಾರಿಗೂ ಕೇರ್ ಮಾಡ್ಬೇಡಿ, ನೀವು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಮಾಡಿ. ಜೈ ಮಕ್ಕಳಂ. ಇಲ್ಲಿಂದ ನಾನು ನಮ್ಮ ಕಾಲೇಜ್ ಕ್ಯಾಂಪಸ್ಗೆ ನಮ್ಮ ಕಾಲೇಜ್ ಬಸ್ ಇಂದ ಹೋಗ್ತಾ ಇದ್ದೀನಿ. ಸೊ PGS ಇಂದ ಗೈಸ್, ಇವಾಗ ನಾನು ಕ್ಲಾಸಿಗೆ ಬಂದಿದ್ದೀನಿ. ನೋಡಿ ಯಾವ ರೀತಿ ಇದೆ ಕ್ಲಾಸ್ ಅಂತ. ನಾಷ್ಟ ಎಲ್ಲ ಆಯ್ತು, ಇಷ್ಟು ಜನ ಬಂದಿದ್ದಾರೆ. ಇವಾಗ ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಜನ ಬರ್ತಾರೆ. ನಮ್ಮ ಕ್ಲಾಸಲ್ಲಿ ನೋಡಿ ಅಡಾಪ್ಟರ್ ಎಲ್ಲ ಇರುತ್ತೆ, ಹಾಕೊಂಡು ಚಾರ್ಜ್ ಹಾಕೊಬೋದು. ಅಲ್ಲಿ ಟಿವಿಯಿಂದ ಸ್ಲೈಡ್ಸ್ ಹಾಕೊಂಡು ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡಿ AC ಗಳು, ಲೈಟ್ಗಳು, ಸ್ಪೀಕರ್ಗಳು ಎಲ್ಲ ಇರುತ್ತೆ. ಅಷ್ಟೇ, ಲೈಫು ಜಿಂದಾಲಾಲ್. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ, ಫಾಸ್ಟ್ ರಿಪ್ಲೈ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಇವಾಗ ನಮ್ಗೆ ಕ್ಲಾಸಸ್ ಎಲ್ಲ ಮುಗೀತು, ಶಾರ್ಟ್ ಬ್ರೇಕ್ ಇದೆ. ನೆಕ್ಸ್ಟ್ ಕ್ಲಾಸ್ ಬಂದು ಯೋಗ ಇದೆ. ನೋಡಿ ಎಲ್ಲಾರು ಹೋಗ್ತಾ ಇದೀವಿ, ಎಲ್ಲಾರು ಹೋಗ್ತಾ ಇದೀವಿ. ಇವಾಗೆಲ್ಲ ಎದ್ದು ಬರ್ತಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಇವಾಗ ಯೋಗ ಮಾಡಿಸ್ತವ್ರೆ. ಇವನ್ GTA ಆಡ್ತವ್ರೆ. ಇವಾಗ ಊಟ ಮಾಡ್ಕೊ ಬಂದ್ವಿ. ನಮ್ ಕ್ಲಾಸ್ ಖಾಲಿ ಹೊಡಿತಿದೆ ನೋಡಿ. ಸಾರಿ ಯೋಗ ಮಾಡ್ಕೊ ಬಂದ್ವಿ. ಇವಾಗ ಕ್ಲಾಸ್ ಎಲ್ಲ ಖಾಲಿ ಆಗ್ತಿದೆ, ಯಾಕಂದ್ರೆ ಲಂಚ್ ಪೀರಿಯಡ್ ಅಲ್ವಾ, ಎಲ್ಲ ಈಚೆ ಹೋಗಿದೆ. ನಾವು ಇವಾಗ ಲಂಚ್ ಮಾಡಕ್ಕೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಇದು ನಂದನ್ ಬಾವನ, ಬನ್ನಿ ಲಂಚ್ ಬ್ರೇಕ್ ಅದು ಸಿಗೋಣ ಹೋಗಿ. ನೋಡಿ ಇಲ್ಲಿ SVS ಕ್ಯಾಂಪಸ್, ಅದ್ರ ಮುಂದೆ ಈ ತರ ಸೂಪರ್ ಬೈಕ್ಸ್ ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು, ನಮ್ದು ಅಡ್ಡ ಬಂದ್ಬಿಟ್ಟು ಇದೇನೆ. ಈ ದೊಡ್ಡ ಆಲದ ಮರ ಕರೆಕ್ಟಾ? ಅಲ್ಲ, ಕರೆಕ್ಟೇ. ಇಲ್ಲಿ ಸೀಟ್ ಹಾಕೊಳ್ಳೋದು ಊಟ ಮಾಡೋಕ್ಕೆ ಗೈಸ್. ನಮ್ಮದು ಲಂಚ್ ಗ್ಯಾಂಗ್ಸ್ ಇದೆ, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಎಲ್ಲರೂ ಒಟ್ಟಿಗೆ ಸೇರುವ ಸ್ಥಳ ಅಂದರೆ ಲಂಚ್ ಪೀರಿಯಡ್ಸಲ್ಲಿ ಆಲ್ರೆಡಿ ಆಕ್ಯುಪೈಡ್ ಆಗಿದೆ. ಬನ್ನಿ ಇಲ್ಲಿ ಗೈಸ್, ಸೆಕ್ಷನ್ 1, ಸೆಕ್ಷನ್ 2 ಬಂದಿದ್ದೀವಿ. ಒಬ್ಬಟ್ಟು ತಂದಿರೋದು ಯಾರಂದರೆ, ಅಲ್ಲಿ ನಿಂತಿದ್ದಾಳಲ್ಲ ಅವಳು ಒಬ್ಬಟ್ಟು ತಂದಿರೋದು. ಬಂದಿರೋದು ಬರೀ ಕಡಿಮೆ ಜನ, ಅವರೆಲ್ಲ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ಸಿಗೋಣ ಲಂಚ್ ಮಾಡಿಬಿಟ್ಟು ಯಾವ್ಯಾವ ಕ್ಲಾಸ್ ಇದೆ ಅದೆಲ್ಲ ಅಟೆಂಡ್ ಮಾಡಿ ಮನೆಗೆ ಹೋಗೋದು. ಇಲ್ಲಿ ನೋಡಿ ಊಟ ಮಾಡೋಕ್ಕೆ ಒಳ್ಳೆ ಸ್ಪಾಟು. ನಿಮಗೆ ತೋರಿಸಿರ್ಲಿಲ್ಲ ಅಲ್ಲ ಈ ಜಾಗನ. ಇಲ್ಲಿ ಹುಣ್ಸೆನ್ ಮರ, ಇಲ್ಲಿ ನಮ್ಮ ಗ್ರೂಪಲ್ಲಿ ಒಬ್ಳು ಇದ್ದಾಳೆ, ಅವಳು ಹುಣ್ಸೆನ್ ಹಾಯ್ಕೊಳಕ್ಕೆ ಬರ್ತಾಳೆ. ಅವಳು ಇವತ್ತು ಬಂದಿಲ್ಲ ಕಾರ್ಯಾಂತರದಿಂದ. ಇಲ್ಲಿ ನೋಡಿ ಕುತ್ಕೊಳ್ಳೋಕ್ಕೆ ಸೀಟ್ಗಳು, ಅವರಿಬ್ರು ಬರ್ತವ್ರೆ. ಇದು ಕೆರೆ, ಯಾವ ಕೆರೆ? ಹೊಳೆ. ಯಾವ ಹೊಳೆ ಆಗಿತ್ತಿದು? ವೃಷಭ. ಇದೇನು ಇದು? ಪಲ್ಲಿ ಬದುಕಿದೆಯಾ ಸತ್ತಿ ಬದುಕೋಯ್ತು? ಥ್ಯಾಂಕ್ ಮಾಡ್ಬಿಡೋಣ ಗೈಸ್. ಅವರಿಬ್ರು ಬರ್ತಿದ್ದಾರೆ, ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಾನು ಇದರಲ್ಲೇ ಕೈ ತೊಳಿತಾ ಇರ್ತೀನಿ, ಅವರು ಅಲ್ಲಿಗೆ ಹೋಗ್ಲಿ. ಲೆಟ್ಸ್ ಸಿ
ಏಕೆ? ಬಾರೆ ಏನದು ಯಾಕೆ? ಬಾರೆ ಹಂಗ್ ಬಾ ಅಲ್ಲ ಅವಳು ಪಕ್ಕ ಬಾ ಹೇಳ್ತೀನಿ ನಿಂತ್ಕೋ ಬಾ ಅಲ್ಲಿ ನಿಂತ್ಕೋ ಬೇಡ, ಒಂದೇ ಸಲ ನೀರ್ ಹಚ್ಬಿಡಕ್ಕೆ ನಡಿ ಇಲ್ಲ ಮನೆಗೆ. ಇಲ್ಲ ನಾನು ದೂರ ಹೋಗ್ತೀನಿ ಅಲ್ಲಿ ನಿಂತ್ಕೋ ಅವಳು ಪಕ್ಕ ಇಲ್ಲ, ಅಲ್ಲಿ ಹೋಗಿ. ಸರಿ ಇಲ್ಲಿ ನೋಡಿ ಛೀ. ಸೇಮ್ ಪಲ್ಲಿ ಮುಖ ತರ ಮಾಡ್ಕೊಂಡು ಅವಳ್ರಿ ಫುಲ್ ನೀರ್ ಹಾಕ್ಬಿಡ್ಲೋ. ಕರೆಂಟಾಗಿ ನಾನು ಸೆಕೆಂಡ್ ಸೆಮಿಸ್ಟರಲ್ಲಿ ಏನೇನು ಕಲಿತಿದ್ದೀನಿ ಅಂದರೆ ಜಾವಾ ಸ್ಕ್ರಿಪ್ಟ್, ಡಾಟಾ ಬೇಸ್ ಸಿಸ್ಟಮ್ಸ್, ಆಮೇಲೆ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್, ಡಾಟಾ ಸ್ಟ್ರಕ್ಚರ್ ಯೂಸಿಂಗ್ C++, ಬಿಲ್ಡಿಂಗ್ LLM ಅಪ್ಲಿಕೇಶನ್ಸ್ ಇವೆಲ್ಲ ಕಲ್ತ್ಕೊತಿದ್ದೀನಿ. ಎಲ್ಲ ಬಿಟ್ಟು ಅಡಿಷ್ನಲ್ ಆಗಿ ಏನು ಕಲಿತಿದ್ಯಾ ಅಂದರೆ ಏನೂ ಕಲಿತಿಲ್ಲ ನಾನು. ಯಾಕಂದರೆ ನಾನು ಫಸ್ಟು ಬೇಸಿಕ್ನ ಸ್ಟ್ರಾಂಗ್ ಮಾಡೋಣ ಅಂತ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತಿದ್ದಾರೆ ಅದನ್ನ ಮಾಸ್ಟರ್ ಮಾಡ್ತಿದ್ದೀನಿ. ಆ್ಯಂಡ್ ಟೈಮ್ ಕೂಡ ಇಲ್ಲ. ಚಾಕ್ಲೇಟ್ನ ಕೇಳ್ತವನೆ ಅರ್ಶುನ್ ಹತ್ರ. ಬೇಡವಂತೆ ಗೈಸ್. ಡೈರಿ ಮಿಲ್ಕ್ ತಗೋಬರಕ್ಕೆ ಹೇಳ್ತಿದ್ದಾನೆ ನೋಡಿ. ಇವಾಗ ನಮ್ಗೆ ಮೆಂಟರಿಂಗ್ ತಾನೇನೋ ಮೆಂಟರಿಂಗ್ ಇದೆ, ಒನ್ ಆನ್ ಸೆಷನ್ ಇಲ್ಲಿ ನಡೀತಿದೆ. ಅವ್ರ ಲೆಕ್ಚರ್ನೆಲ್ಲ ತೋರಿಸ್ಬಾರ್ದು, ಮಕ್ಕಳಿದ್ದಾರೆ ಅದು ನೋಡ್ತಿದ್ದಾರೆ, ಆದ್ರೂ ತೋರಿಸ್ತಿದ್ದೀನಿ. ಇದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನೀವು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 500 1000 ಮಾಡಿ ಒಂದು ಸರ್ಪ್ರೈಸ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಏನಾದರೂ ಒಂದು ಅಭಯ್ ಗಿಫ್ಟ್ ಕೊಡ್ತಾನೆ ಖಂಡಿತ ಖಂಡಿತ. ಅವ್ನ ಗಿಫ್ಟ್ಗೋಸ್ಕರ ಆದರೆ ನೀವು 1000 ಸಬ್ಸ್ಕ್ರೈಬರ್ ಮಾಡಿಸ್ಲೇಬೇಕು ಗೈಸ್. ಇಷ್ಟೊಂದು ಕಂಟೆಂಟ್ ಕೊಡ್ತೀವಿ. ಇನ್ನೂ ಯೂಟ್ಯೂಬ್ ಚಾನಲ್ ನಂದು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಎಕ್ಸ್ಪ್ಲೋರ್ ಮಾಡಿ. ಓಪನ್ ಮಾಡು ಗರ್ಲ್ಸ್ದು. ಇವಾಗ ಮಾಡ್ತೀಯ ಪರವಾಗಿಲ್ಲ ಆದ್ರೆ ನಾಟ್ ಎ ಸ್ಕ್ರಿಪ್ಟ್ ಬ್ರೋ. ರಿಯಾಕ್ಷನ್ ಅವ್ನ ಇನ್ನ ರಿಯಾಕ್ಷನ್ ಕೊಡ್ತಾವ ನೋಡಿ ಗೈಸ್. ಪಾಪ ಇವನ್ಗೆ ಹುಡ್ಗಿರ್ದು ಯಾವ್ದೋ ವಾಯ್ಸ್ ಹಾಕ್ಬಿಟ್ಟು ಅವ್ನ ಇಯರ್ಫೋನ್ ಹಾಕೊಂಡ್ಬಿಟ್ಟಿದ್ರೆ ಕಾಲ್ ಬಂದಿದೆ ಪಿಕ್ ಮಾಡೋ ಅಂತ ಮಾತಾಡ್ಸ್ಬಿಟ್ಟಿದಾನೆ ಇವನು. ಇದು ಆಗೋಗಿತ್ತು. ಏನ್ ವಿಡಿಯೋ ಮಾಡ್ಕೊಂಡು ಇರಕಾಯ್ತದ 24 ಗಂಟೆ. ಒಳ್ಳೆ ಐಡಿಯಾ ಕೊಟ್ಟೆ ಮಂಜುನಾಥ್. ನೆಕ್ಸ್ಟ್ ಟೈಮ್ ಮಾಡ, ನಿನ್ ಮೇಲೂ ಮಾಡೋದೆ ಪ್ರ್ಯಾಂಕ್. ನಾನಾದ್ರೂ ಬದುಕಿದೀನಿ ಒಂದ್ 2 ದಿನ, ಅವನು 2 ನಿಮಿಷ. ನಂದು ಹಳೆ ವಿಡಿಯೋ ಚೆಕ್ ಮಾಡ್ಬೋದು ಗೈಸ್. ಅವನ್ಗೆ ಒಂದು ಮೆಮ್ ಹಾಕ್ಬಿಟ್ಟಿದೆ ಅಂತ ಹತ್ಕೊಬಿಟ್ಟಿದ ಪಾಪ. ಅಲ್ಲೇನು ಏನೋ ಒಂದ್ ಮೆಮ್ ಹಾಕಿದೆ ಅಂತ ಹತ್ಕೊಬಿಟ್ಟಿದ. ನೀ ಚಡ್ಡಿ ಎಲ್ಲ ಇದು ಒಂದ್ ಕಂಟೆಂಟ್ ಹುಡ್ಕೋಬಿಡ್ಲ. ಇಲ್ಲ ಇಲ್ಲ ಗೈಸ್ ಚೆನ್ನಾಗಿದೆ ಪ್ರ್ಯಾಂಕ್ ಮಾಡೋದು ಕಾಲೇಜಲ್ಲಿ. ಏನಂತ ಚೆನ್ನಾಗಿದೆ. ಕ್ಯಾಮ್ರಾ ಸ್ವಲ್ಪ ಶೈ, ಸಹಿಯ ಕ್ಯಾಮ್ರಾಗೆ ಸ್ವಲ್ಪ ಶೈ. ಕ್ಯಾಮ್ರಾ ಮುಂದೆ ಸ್ವಲ್ಪ ಶಿ. ಅದೇ ಮೊಬೈಲ್ ಸ್ಟೂಡೆಂಟ್, ಅವನೊಬ್ಬ ಟೆಕ್ ಸ್ಟೂಡೆಂಟ್. ನಮ್ಗೆಲ್ಲ ನಮ್ಮ ಅಪ್ಪ ಅಮ್ಮ ಕ್ಯಾಮ್ರಾ ಅಂತ. ಅವನು B.Tech ಅಂತೆ, B ಫಾರ್ ಬಾತ್ರೂಮ್ ಟೆಕ್ ಅಂತ. ಏನೇ ಅಂತ ಮಗ ತೋರ್ಸ್ಬಿಡ್ತಾನೆ. ತೋರ್ಸ ಅವನು ಸೆಕೆಂಡ್ B.Tech ಇಲ್ಲ ಮತ್ತೆ ನಾನು ಓಕೆ ಗೈಸ್, ಇವಾಗ ಯಾಕೆ ಅಂದ್ರೆ ನಮ್ಗೆ ಫ್ರೀ ಇದೆ ಗೈಸ್ ಪೀರಿಯಡ್. ಸೊ ವಿಡಿಯೋ ತಗೊಂಡೆ ಅಷ್ಟೇ, ಬಿಟ್ರೆ ಏನೇ ಇಲ್ಲ. ಈ ತರ ಇರಲ್ಲ. ಇವತ್ತೊಂದ್ ದಿನ ಸಿಕ್ಕಿದೆ, ಎಂಜಾಯ್ ಮಾಡ್ದೆ. ನಾಳೆ ಎಕ್ಸಾಮ್, ಸ್ಕಿಲ್ ಅಸೆಸ್ಮೆಂಟ್. ಓದ್ಕೊಂಡಿದ್ಯಾ? ಮಂಜುನಾಥ್ ಇವಾಗ ಪ್ರಿಪೇರ್ ಆಗ್ತಿದೆ. ನಾನು ಇನ್ನ ಪ್ರಿಪೇರ್ ಆಗ್ಬೇಕು. ಇದ್ ಲಾಂಗ್ ವಿಡಿಯೋ ಆಗೋದ್ ಬೇಡ, ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಇವನು ಮಿಸ್ ಆಗಿ 4 ಸ್ಟಾರ್ ಕೊಟ್ಟಿದ ಗೈಸ್, ಮತ್ತೆ 5 ಸ್ಟಾರ್ ಕೊಟ್ಟ ಗಂಟ ಬಿಡ್ಲಿಲ್ಲ ಅವನ್ನ ನೋಡಿ. ಅದು ಜೆಮಿನೈನೇ ಯೂಸ್ ಮಾಡು, ಗೂಗಲ್ ಲೆನ್ಸ್ನ ಯೂಸ್ ಮಾಡ್ತವನೆ. ಇದನ್ನ ಯೂಸ್ ಮಾಡ್ಕೊಂಡೆ ಹಾಕ್ಬೇಕಂತೆ ಅವರು. ಅದು ಗುಡ್ ಫೀಡ್ಬ್ಯಾಕ್ ಹಾಕ್ಬೇಕಂತೆ. ಬಗ್ಗೆ ಏನೋ ಮಾತಾಡ್ತಾರೆ. ಏನು NIT ಚೆನ್ನಾಗಿದ್ಯಾ? ಏನಿಲ್ಲ, ಫೀಸ್ ಮಾತ್ರ ಒಂದು 16 ಲಕ್ಷ ಅಷ್ಟೇ. ಅದೇನಿಲ್ಲ, ಇನ್ಕ್ರೀಸ್ ಮಾಡಿರ್ತಾರೋ ನೆಕ್ಸ್ಟ್ ವರ್ಷ GST ಆಡ್ ಹೋಗ್ತಾನೆ ಒಂದು 20 ಗೈಸ್ ಅಷ್ಟೇ. ಇಲ್ಲಿ ನೋಡಿ ಇವನೇನು ಆಗ್ತಾವ ಶೇರ್ ಡೀಟೇಲ್ಸ್ ಅಷ್ಟೇ. ನೀವೇನೋ ಫೀಸ್ ಕಟ್ಟಿಲ್ಲ ಅಂದ್ರೂ ಸ್ವಲ್ಪ ಟೈಮ್ ಕೊಡ್ತಾನೆ, ಆರಾಮಾಗಿ ಕಟ್ಕೊಳ್ಳಿ. ಒಳ್ಳೆ ಸೀನ್ ಮಾಡಿದ್ದಾರೆ ಗೈಸ್ ಇವರು. ಏನಾಯ್ತಾ ಬೈ, ಏನಾಯ್ತು ಡನೀಶ್? ಏನಾಯ್ತು ಡನೀಶ್?
ನಿನ್ಗೆಲ್ಲ ನಾನು ಮರ್ಯಾದನೆ ಕೊಡಲ್ಲ ಕಣೋ, ಬೇಕಿದ್ರೆ ನೀನೇ ಹೇಳ್ಕೊ ಹೋಗಪ್ಪ. ಗೈಸ್ ಏನಾಯ್ತು ಗೊತ್ತಾ, ಈಚೆ ಹೋಗಿದ್ದಾರೆ. ಸೊ ಸರ್ರು ಮಂಜುನಾಥ್ನ ಕರೆದಿದ್ದಾರೆ ಆಯ್ತಾ. ಇವನು ಡ್ಯಾನಿಶ್ ಬಂದ್ಬಿಟ್ಟು ಕರೆದಿದ್ದಾರೆ ಅಂತ ಹೇಳೋನೆ ಮಂಜುನಾಥ್ ಹತ್ರ. ಇವನು ಸುಮ್ಮನೆ ಕಣೋ ಅವೆಲ್ಲ ಸುಳ್ಳು ಅಂದವನೆ. ಸೊ ಇವನು ಅಲ್ಲಿ ಗಂಟ ಹೋಗವನೆ, ಓಕೆನಾ. ಅವಾಗ ಅವ್ನು ಬಂದಿಲ್ಲ ಮಂಜುನಾಥ್, ವಾಪಸ್ ಬಂದ್ಬಿಟ್ಟವನೆ. ಇವ್ನು ಡ್ಯಾನಿಶ್ ಏನು ಮಾಡೋದು ಗೊತ್ತಾ, ಸರ್ ಹತ್ರನೇ ಹೋಗ್ಬಿಟ್ಟು ಹಾಕೊಟ್ಬಿಟ್ಟವನೆ, ಸರ್ ನೀವೆಲ್ಲ ಕರೆದ್ರೆ ಬರಲ್ವಂತೆ ಅಂತ. ಸೊ ಸರ್ರೇ ಬಂದ್ಬಿಟ್ಟು ಮಂಜುನಾಥ್ ಹತ್ರ, ನಾನು ಕರೆದ್ರೆ ನಿಂಗೆ ಬರೋಕ್ಕಾಗಲ್ವೇನಪ್ಪ, ಏನು ಮೈ ಬರೋಣ ಅಂತ ಹೇಳಿದವ್ರೆ ನೋಡಿ. ಸೈಕ್ ಆಯ್ತು ಅವನು. ಬರೀ ಫ್ರೀ ಪೀರಿಯಡೇ ಇದೆ ಗೈಸ್. ಇವತ್ತೊಂದು ದಿವಸ ಅಷ್ಟೇ ಹಂಗಿರೋದು ಅಲ್ವಾ. ಬೋರ್ ಹೊಡಿತಾ ಇದೆ. ಕ್ಲಾಸ್ ಇಲ್ಲ ಅಂದ್ರೆ ನಮ್ಗೆ ಕ್ಲಾಸಸ್ ಇಲ್ಲ ಅಂದ್ರೆ ಕೈ ಕಾಲು ಓಡೋದೇ ಇಲ್ಲ ಗೈಸ್. ಇವಾಗ 4:20 ಆಗಿದೆ. ಮ್ಯಾಮ್ ಕ್ಲಾಸ್ ತಗೊಂಡು ಇವಾಗ ಕಳಿಸ್ತಿದ್ದಾರೆ ಎಲ್ರು ಎಂತಕ್ಕೋ ಕಾರಣಾಂತರದಿಂದ. ಸೊ ನಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು ಬಾಯ್ ಮಾಡೋಣ, ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ಸೊ ಅಷ್ಟೇ ಆಗಿದೆ. ಲೆಟ್ಸ್ ಗೋ ಗೈಸ್, ಹೋಗೋಣ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.